ಹಾಗೆ ರ್ಯಾಂಡಮ್ ಆಗಿ ವೀಡಿಯೋಸ್ ಚೆಕ್ ಮಾಡಬೇಕಾದ್ರೆ ನನ್ನ ಪ್ರೊಫೈಲಲ್ಲಿ ಈ ಡ್ರಾಫ್ಟ್ ವೀಡಿಯೋ ಸಿಕ್ತು. ಮೇ ಬಿ ಇದೊಂದು ವರ್ಷದ ಹಳೆ ವೀಡಿಯೋ ಅಂತಲೇ ಹೇಳ್ಬೋದು. ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡೋಣ. ರೈಟ್ ನಾವು ನನಗೆ ಯಾವ ಫೀಲ್ ಇದೆ, ನಾನು ಯಾವ ಮೈಂಡ್ ಸೆಟ್ಟಲ್ಲಿದ್ದೀನಿ ಅಂತ ನಿಮ್ಗೆಲ್ಲರ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬೇಸಿಕ್ಲಿ ನಾನು ನನ್ನ ಪ್ರೊಫೆಷ್ನಲ್ ಕೆರಿಯರ್ ಶುರು ಮಾಡಿದಾಗ ಯಾರಿಗೆ ಆದರೂ ಕೂಡ ಒಂದು ಕಾರ್ ತೊಗೋಬೇಕನ್ನೋದು ತುಂಬಾ ಆಸೆ ಇರುತ್ತೆ. ನನಗೂ ನನ್ನ ಹಸ್ಬೆಂಡ್ಗೂ ಸಿಕ್ಕಾಬಟ್ಟೆ ಆಸೆ ಇತ್ತು. ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಕಾರ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಬಟ್ ಇನಿಷಿಯಲ್ ಫ್ಯೂ ಡೇಸಲ್ಲಿ ನಮಗೆ ಕಾರ್ ತೊಗೊಳಕ್ಕಾಗ್ತಿರ್ಲಿಲ್ಲ. ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ ಎಲ್ಲ ಕೇಳಬೇಕಾದ್ರೆ ತುಂಬ ಮುಜುಗರ ಆಗ್ತಿತ್ತು, ಅನ್ಕಂಫರ್ಟಬಲ್, ಏನು ಅನ್ಕೋತಾರೆ, ಮತ್ತು ಎಷ್ಟೋ ಒಂದು ಮಿಕ್ಸ್ಡ್ ಫೀಲಿಂಗಲ್ಲಿ ಇರ್ತಿತ್ತು. ಸೊ ಓಕೆ ಆಯಿತು, ರಿಸ್ಕ್ ತೊಗೊಳ್ಳೋಣ ಅಂತ ಹೇಳಿ ಇದೇ ಒಂದು ಸ್ವಲ್ಪ ವರ್ಷದ ಹಿಂದೆ ಫಸ್ಟ್ ಕಾರ್ನ ಪರ್ಚೇಸ್ ಮಾಡಿದ್ವಿ. ಅದು ಕಿಯಾ ಸೆಲ್ಟೋಸ್. ಆಲ್ರೆಡಿ ನೀವು ನನ್ನ ಪ್ರೊಫೈಲಲ್ಲಿ ಫೋಟೋಸಲ್ಲಿ ನೋಡಿರ್ತೀರ. ಅದು ರೆಡ್ ಕಿಯಾ ಸೆಲ್ಟೋಸ್ ಒಂಥರ ಸ್ಪೆಷಲ್ ನನಗೆ. ನನ್ನ ಪ್ರೊಫೆಷ್ನಲ್ ಕೆರಿಯರ್ಗೆ ಐಡೆಂಟಿಟಿ ಶುರುವಾಗಿದ್ದೆ ಆ ಕಾರಿಂದ. ಅದಾದಮೇಲೆ 2 ವರ್ಷಕ್ಕೇ ನನಗೆ ಗೊತ್ತಿರೋರೊಬ್ಬರು ಮಹೇಂದ್ರ ತಾರ್ನ ಸೇಲ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ತಾರ್ ತೊಗೋಬೇಕಂತ ಸಿಕ್ಕಾಬಟ್ಟೆ ಆಸೆ ಆಯಿತು. ಮತ್ತೆ ಇರಲಿ ಅಂತ ಅದೊಂದು ಕಾರ್ನ ಪರ್ಚೇಸ್ ಮಾಡಿದ್ವಿ. ಬಿಕಾಸ್ ಅವ್ರು ಬ್ಯಾಂಗ್ಳೂರು ಮೈಸೂರು ಓಡಾಡಬೇಕಾದ್ರೆ 2 ಕಾರು ಬೇಕಾಗುತ್ತೆ ಅಂತ ತೊಗೊಂಡ್ವಿ. ಆ್ಯಂಡ್ ಈಗ ತೊಗೊಂಡು ನಾವು ಅದನ್ನು ಯೂಸ್ ಮಾಡಬೇಕಾದ್ರೆ ಕೆಲವು ರೀಸನ್ಸ್ಗೆ ನಾವು ಅದನ್ನು ಕೊಟ್ಬಿಡೋಣ, ಯಾಕೆಂದರೆ ಅಟ್ಲೀಸ್ಟ್ ಒಂದು ಕಾರ್ ಸಾಕು. ಆ್ಯಂಡ್ ನಾವು ಅದು 2 ಕಾರ್ ಕೂಡ ಶೋರೂಮಲ್ಲಿ ತೊಗೊಂಡಿರಲಿಲ್ಲ. ಅದಕ್ಕೋಸ್ಕರ ನಮ್ಮದೇ ಆದಂಥ ಒಂದು ಶೋರೂಮಿಂದ ಒಂದು ಹೊಸ ಕಾರ್ ತೊಗೋಬೇಕು ಅನ್ನೋ ಫೀಲ್ ಇತ್ತು. ಅದೇನು ಅಂತ ಮುಂದೆ